ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಏನಂತ ನಿಮ್ಮ ಅಂಕಲ್ದು? ಅದೇನೋ ಗೊತ್ತಿಲ್ಲ ಸರ್. ನನಗ್ ಸ್ವಲ್ಪ ಬೇಜಾರಾದ್ರೆ ಸಾಕು, ಮಾಧವ್ ಅಂಕಲ್ಗೆ ಗೊತ್ತಾಗ್ಬಿಡುತ್ತೆ. ಅವತ್ ನಾನ್ ಜಾರ್ ಬಿದ್ದಾಗ್ಲೂ ಫೋನ್ ಮಾಡಿ ಎಷ್ಟು ಕೇರ್ ಮಾಡಿದ್ರು. ನನಗಿಲ್ಲಿ ಸ್ವಲ್ಪ ನೋವಾದ್ರೂ ಟಕ್ ಅಂತ ಅವರಿಂದ ಫೋನ್ ಬರುತ್ತೆ. ಪೂಜನಿಗೆ ಹೂ ಮುಡ್ಸೋ ಶಾಸ್ತ್ರದ ದಿನಾನೂ ಕೂಡ ಅಲ್ಲಿ ಬೇಜಾರು ಮಾಡ್ಕೊಂಡು ನಾನು ಅಳ್ತಾ ರೂಮಿಗೆ ಬಂದಾಗ ಅವ್ರ ಫೋನ್ ಬಂತು. ಆವಾಗ್ಲೂ ನನಗೆಷ್ಟು ಸಮಾಧಾನ ಮಾಡಿದ್ರು. ಅವ್ರಿಗೆ ನನ್ ಮೇಲೆ ಎಷ್ಟು ಕಾಳಜಿ ಸರ್. ಇಲ್ಲಾಗೋದೆಲ್ಲ ಅವನಿಗೆ ತಕ್ಷಣ ಗೊತ್ತಾಗುತ್ತೆ ಅಂದ್ರೆ ಇಲ್ಲಿ ನಡೀತಾ ಇರೋದೆಲ್ಲ ಯಾರೋ ಅವನಿಗೆ ತಿಳಿಸ್ತಾ ಇದ್ದಾರೆ ಅಂತ ಆಯ್ತು. ಯಾರದು ಅಂದ್ರೆ ಪ್ರಿಯಾಯಿಂದ ಸೇವಂತಿನ ಕಾಪಾಡೋದಕ್ಕೆ ಈ ಮನೆಯಲ್ಲಿ ಯಾರನ್ನೂ ಆ ಜೆಪಿ ಕೊಂಡ್ಕೊಂಡಿದ್ದಾನೆ ಅಂತ ಆಯ್ತು. ಅಂದ್ರೆ ಸೇವಂತಿ ಜಾರ್ ಬಿದ್ದಾಗ ಪ್ರಿಯಾನೇ ಬಂದು ನನ್ನ ಹೆಂಡತಿನ ಕಾಲು ಒತ್ತು ಹಾಗೆ ಮಾಡಿದವರು ಜೆಪಿನೇನಾ? ಎಸ್, ಇದ್ರಲ್ಲಿ ಯಾವ ಡೌಟು ಬೇಡ. ಇವೆಲ್ಲ ನನ್ನ ಹೆಂಡತಿಗೆ ಅವನೇ ಪ್ರೊಟೆಕ್ಷನ್ ಕೊಡೋದಕ್ಕೋಸ್ಕರ ಮಾಡ್ತಾ ಇದ್ದಾನೆ. ಅವತ್ತು ಆ ಕಾರ್ಡ್ನಲ್ಲಿ ಇದ್ದಕ್ಕಿದ್ದ ಹಾಗೆ ಡಾಕ್ಟರ್ ಸಿಗೋದಕ್ಕೂ ಅವನೇ ಕಾರಣ ಇರಬೇಕು. ಸರ್, ಏನ್ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ ಸೇವಂತಿ, ಬಾವಣ. ಒಟ್ನಲ್ಲಿ ನಾನು ಅಧರ್ಮದ ವಿರುದ್ಧ ನಡೆಸ್ತಾ ಇರೋ ಸೈಲೆಂಟ್ ಸಮರಕ್ಕೆ ಶತ್ರುಗಳ ವಿರುದ್ಧನೇ ದೊಡ್ಡ ಕಂದಕ ಬಿದ್ದಿದೆ. ಯುದ್ಧ ಆಗ್ತಿದೆ. ನನ್ನ ಹೆಂಡತಿನ ಕಾಪಾಡೋದಕ್ಕೆ ಆ ಜೆಪಿನೇ ಸಾಕು. ಪ್ರಿಯಾ ಎಲ್ಲಿದ್ದಾಳೆ ಅಂತ ಅವನಿಗೆ ನಿಜವಾಗ್ಲೂ ಗೊತ್ತಿದ್ಯಾ? ಅಲ್ಲಿ ನನ್ನ ಮಗಳು ಟೆನ್ಷನ್ ಮಾಡ್ಕೊಂಡಿದ್ದಾಳೆ. ಈ ಪ್ರಿಯಾ ಎಲ್ಲಿ ಹಾಳಾಗೋದ್ಲು? ಏನಾದರೂ ತೊಂದರೆ ಆಗಿದ್ರೆ ಮೊದಲು ನನ್ನ ಹತ್ರ ಓಡ್ ಬರೋಡು, ಇಲ್ಲಿಗೂ ಬರ್ದೆ ಹೋದ್ಲು. ಏನು ಉದ್ದೇಶ ಇರುತ್ತೆ ಅವಳ ಹತ್ರ? ಓಹೋ, ಆ ಬ್ಲ್ಯಾಕ್ ಮಿಲ್ಲರ್ ಹೇಳೋದಕ್ಕೆ ಕೇಳು ಅಂತ ಹೇಳಿದ್ನಲ್ಲ, ಅದಕ್ಕೆ ಕೋಪ ಬಂದಿರ್ಬೇಕು ಅವಳಿಗೆ. ಅದಕ್ಕೆ ಒಬ್ಳೆ ಸೇವಂತಿ ಮೇಲೆ ಸೇಡು ತೀರಿಸ್ಕೊಳ್ಳೋದಕ್ಕೆ ಏನಾದರೂ ಪ್ಲಾನ್ ಮಾಡಿದಾಳ? ಏನು ಕೆಟ್ಟ ಉದ್ದೇಶ ಇಟ್ಕೊಂಡು ಮನೆ ಬಿಟ್ಟು ಹೋಗಿದ್ದಾಳೆ? ಇಲ್ಲ, ನನ್ನ ಮಗಳು ಸೇವಂತಿಗೆ ಏನೋ ಆಗ್ಬಾರ್ದು. ನಾನು ಕಾಪಾಡ್ಕೋತೀನಿ ನನ್ನ ಮಗಳನ್ನ. ಅಪ್ರಿಯ ಯಾವುದೇ ಬಿಲ್ದಲ್ಲಿದ್ರು ಹುಡುಕ್ತೀನಿ. ಅಮ್ಮ, ಪ್ರಿಯ ಮನೆ ಬಿಟ್ಟು ಹೋಗ್ಬಿಟ್ಲಲ್ಲ, ಈಗ ಏನ್ ಮಾಡೋದು? ಏನು ಮಾಡೋಗಿಲ್ಲ, ತೆಪ್ಪಗಿರೋದು. ಯಾಕಮ್ಮ ಹೀಗ್ ಮಾತಾಡ್ತೀಯ? ಅದ್ ಹೇಗ್ ಸಾಧ್ಯ? ಅವಳು ಈ ಮನೆ ಸೊಸೆ ಅಲ್ವಾ? ಅವಳು ಬೇಕು ಅಂತ ನಮ್ಮನ್ನೆಲ್ಲ ಆಟ ಆಡಿಸ್ಬೇಕು ಅಂತ ಈ ರೀತಿ ಮಾಡಿರೋದು. ಮನೆಯಲ್ಲೆಲ್ಲ ಹೋಗಿ ಕ್ಷಮೆ ಕೇಳಿದ್ವಿ ತಾನೆ, ಆದ್ರೆ ಅವಳ ಪಾಡಿಗೆ ಅವಳು ಹೋದ್ಲು. ಏನು ನಾವೆಲ್ಲ ಹೋಗಿ ಅವಳ ಕಾಲಿಗೆ ಬಿಡ್ಬೇಕಿತ್ತಾ? ಅತ್ತೆ, ಪ್ರಿಯಾ ನಂಬರ್ಗೆ ಆಗ್ಲಿಂದ ಫೋನ್ ಮಾಡ್ತಾನೆ ಇದ್ದೀನಿ, ಆದ್ರೆ ಸ್ವಿಚ್ ಆಫ್ ಅಂತ ಬರ್ತಿದೆ. ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಎದುರಿಸೋ ಆಟ ಇದು. ಇಲ್ಲ ಅತ್ತೆ, ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಜೀವಕ್ಕೇನಾದ್ರೂ ಅಪಾಯ ಆಗುತ್ತೇನೋ ಅಂತ. ಸೊಸೆ ದಡ್ಡಿ ತರ ಮಾತಾಡ್ಬೇಡ ನೀನು. ಅವಳು ಜೀವಕ್ಕೆ ಅಪಾಯ ಮಾಡ್ಕೋತಾಳ? ಅವಳು ಬೇರೆಯವ್ರ ಜೀವಕ್ಕೆ ಅಪಾಯ ಮಾಡೋಳು. ಇಲ್ಲ ಅತ್ತೆ, ಅವಳಿಗೆ ತುಂಬಾ ಅವಮಾನ ಆಗಿದೆ. ನಾವು ಅವಳ ಮೇಲೆ ಅನುಮಾನ ಪಟ್ಟು ತುಂಬಾ ತಪ್ಪು ಮಾಡ್ಬಿಟ್ವಿ. ಅಲ್ಲ ಸೊಸೆ, ಅದಕ್ಕೆ ನಾವು ಕ್ಷಮೆ ಕೇಳಾಯ್ತಲ್ಲ, ಇನ್ನೇನ್ ಮಾಡ್ಬೇಕು ನಾವು? ಅತ್ತೆ, ಕ್ಷಮೆ ಕೇಳಿದ ತಕ್ಷಣ ಆಗಿರೋ ಅವಮಾನ ಸರಿ ಹೋಗುತ್ತಾ? ಸರಿ, ಅದಕ್ಕೇನ್ ಮಾಡೋಣ ಅಂತ್ಯ? ಅತ್ತೆ, ಜೆಪಿ ಅವ್ರ ಮನೆಗೆ ಹೋಗಿ ಚೆಕ್ ಮಾಡೋಣವಾ? ಏನು ಜೆಪಿ ಮನೆಗ? ಹೌದು ರೀ, ಜೆಪಿ ಅವರು ಅವಳ ಗುರುಗಳು. ಅವಳು ಖಂಡಿತವಾಗ್ಲೂ ಅಲ್ಲಿರ್ತಾಳೆ. ನಾವಿಬ್ರು ಹೋಗಿ ಅವಳನ್ನ ಕರ್ಕೊಂಡ್ ಬಂದ್ಬಿಡೋಣ. ಏನಂದ್ರೆ ನಾನು ಆ ಪಾಪಿ ಮನೆ ಕಾಲಿಡದ? ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ರೀ. ಇನ್ನೊಂದು ಮಾತಾಡ್ಬೇಡ ಕಲ್ಪನಾ ನೀನು. ನಾನು ಸತ್ರು ಅವ್ನ ಮನೆ ಕಾಲಿಡಲ್ಲ, ತಿಳ್ಕೊ. ಸೊಸೆ, ಪ್ರತಾಪ ಸರಿಯಾಗಿ ಹೇಳ್ದ. ಆ ಜೆಪಿ ನಮಗೆ ಶತ್ರು, ಮನೆ ಹಾಳ. ನಮ್ಮೇಲ್ ಸಿಟ್ಕೊಂಡು ಇವಳು ಅವನ್ ಮನೆಗೆ ಹೋಗಿದ್ದಾಳೆ ಅಂದ್ರೆ ಅಂತ ಸೊಸೆ ನಮಗ್ ಬೇಕಾಗಿಲ್ಲ, ಸರಿನಾ? ಅಯ್ಯೋ ಭಗವಂತ, ಪ್ರಿಯನ ವಾಪಸ್ ಈ ಮನೆ ಕರ್ಕೊಂಡ್ ಬರೋದಕ್ಕೆ ಬೇರೆ ದಾರಿ ಯಾವುದೂ ಇಲ್ವಾ? ಅಲ್ಲ, ಅವಳೇನಾದ್ರೂ ಹೆಚ್ಚು ಕಮ್ಮಿ ಮಾಡ್ಕೊಂಡ್ಬಿಟ್ರೆ? ಅಯ್ಯೋ, ಯಾಕೆ ಇವ್ರಿಗಿದ ಅರ್ಥನೇ ಆಗ್ತಿಲ್ಲ. ಏನ್ ಮಾಡ್ಲಿ ನಾನು?
ಮನೆ ಬಿಟ್ಟು ಹೋಗಿದ್ದಾಳಾ ಅಥವಾ ನಾಟಕ ಆಡ್ತಿದ್ದಾಳಾ? ನನಗೊಂದು ಅರ್ಥ ಆಗ್ತಿಲ್ಲ. ಅಲ್ಲ, ಎಷ್ಟು ನಿಗೂಢ ಅನ್ನಿಸ್ತಿದೆಯಲ್ಲ. ಇಷ್ಟಕ್ಕೊಳಗಿಷ್ಟೇ ಕೋಪ ಬಂದ್ರು ಅಥವಾ ಬೇಜಾರಾದ್ರೂ ಸೇಡ್ ತೀರಿಸ್ಕೊಳ್ಳೋ ಬಗ್ಗೆ ಯೋಚನೆ ಮಾಡ್ತಿದ್ಲೆ ಹೊರತು ಈ ತರ ಮನೆ ಬಿಟ್ಟು ಹೋಗೋ ಆಲೋಚನೆ ಯಾವತ್ತೂ ಮಾಡ್ತಿರ್ಲಿಲ್ಲ. ಹೀಗಿದ್ಮೇಲೆ ಯಾಕೆ ಹೋದ್ಲು? ನೀವೆಲ್ಲರೂ ಸೇರಿ ನನ್ನ ಮನೆಯಿಂದ ಆಚೆ ಹಾಕೋಕ್ಕೂ ಮೊದಲು ನಾನೇ ಮನೆ ಬಿಟ್ಟು ಹೊರಟೋಗ್ತೀನಿ. ಮಣಿ, ಪ್ರಿಯ ನಿಂತ್ಕೋ ಪ್ಲೀಸ್, ನನ್ ಮಾತು ಕೇಳು. ಮನೆ ಬಿಟ್ಟು ಹೋಗ್ಬೇಡ ಕಣೆ. ಸಾಕ್ ನಿಲ್ಸೆ ನಿನ್ನ ನಾಟ್ಕಣ. ನನ್ನ ಮನೆ ಆಗಿದ್ದಿದ್ರೆ ಇವ್ರು ಯಾರು ನನ್ನ ಇಷ್ಟೊಂದು ಕೀಳಾಗಿ ನೋಡ್ಕೊಳ್ತಾ ಇರ್ಲಿಲ್ಲ. ಅದ್ಗೆ ಒಂದ್ ಲೋಟ ಕಾಫಿ ಕೊಡ್ತೀರಾ? ಸರಿ, ತಗೊಂಡ್ ಬರ್ತೀನಿ, ಕೂತ್ಕೋ. ತಗೋ ಅಶ್ವಿನ್. ಅದಕ್ಕೆ ನನಗೆ ತುಂಬಾ ಟೆನ್ಷನ್ ಆಗ್ತಿದೆ. ಅದಕ್ಕೆ ಒಂಥರ ಹುಚ್ಚಿಡ್ದಂಗೆ ಆಗ್ತಿದೆ. ಯಾಕೋ? ಪ್ರಿಯಾ ಹೀಗ್ ಮನೆ ಬಿಟ್ಟು ಹೋದ್ಲು ಅಂತಾನಾ? ಇಲ್ಲ ಅದಕ್ಕೆ, ಅವಳೇನ್ ಶಾಶ್ವತವಾಗಿ ಹೋಗಿಲ್ಲ. ಸುಮ್ಮನೆ ನಾಟಕ ಆಡ್ಕೊಂಡು ಹೋಗಿದ್ದಾಳೆ. ಇವತ್ತಲ್ಲ ನಾಳೆ ವಾಪಸ್ ಬಂದೇ ಬರ್ತಾಳಂತ ನಂಗೆ ಚೆನ್ನಾಗಿ ಗೊತ್ತು. ಮತ್ತ್ಯಾಕ್ ನಿಂಗ್ ಟೆನ್ಷನ್? ಅದಕ್ಕೆ ನಾನು ಆ ಕೆಫೆನ ಫೈನಲ್ ಮಾಡಿದ್ದೆ. ಅದು ತುಂಬಾ ಚೆನ್ನಾಗಿತ್ತು. ಅದಕ್ಕೆ ಅಡ್ವಾನ್ಸ್ ಕೊಡ್ಬೇಕಿತ್ತು. ಆದ್ರೆ ಗಲಾಟೆಯಲ್ಲಿ ಅಡ್ವಾನ್ಸ್ ಕೊಡೋದಕ್ಕೆ ಹೋಗ್ಲೇ ಇಲ್ಲ ನಾನು. ಆಮೇಲೆ ಹೋಗಿ ನೋಡಿದ್ರೆ ಆ ಕೆಫೆ ಬೇರೆಯವ್ರ ಹೆಸರಿಗೆ ಆಗ್ಬಿಟ್ಟಿದೆ. ಬೇರೆ ಯಾರೋ ಅಡ್ವಾನ್ಸ್ ಕೊಟ್ಟು ಅದನ್ನ ಬುಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ತುಂಬಾ ಬೇಜಾರಾಗ್ತಿದೆ. ತುಂಬಾ ಒಳ್ಳೆ ಜಾಗ, ಅದಕ್ಕೆ ತುಂಬಾ ಚೆನ್ನಾಗಿ ವ್ಯಾಪಾರ ಆಗ್ತಿತ್ತು. ಏನಾದ್ರೂ ಹೊಸದಾಗಿ ಶುರು ಮಾಡೋಣ ಅಂದಾಗೆಲ್ಲ ಈ ತರ ಆಗ್ತಿದ್ಯಲ್ಲ, ಅದಕ್ಕೆ ಒಂಥರ ಹಿಂಸೆ ಆಗ್ತಿದೆ. ಹೋಗ್ಲಿ ಬಿಡು ಅಶ್ವಿನ್, ಎಲ್ಲದಕ್ಕೂ ಋಣ ಇರ್ಬೇಕು. ಅಷ್ಟಕ್ಕೆಲ್ಲ ಫೀಲ್ ಮಾಡ್ಕೊಂಡ್ರೆ ಹೇಗೆ? ಏನದೊಂದೇ ಜಾಗನ? ಬೇರೆ ಯಾವ್ದಾದ್ರೂ ಕೆಫೆ ಇರತ್ತೆ, ನೋಡೋಣ. ಹಾಗೂ ಸಿಗ್ಲಿಲ್ವಾ, ಹೊಸದಾಗಿ ಜಾಗ ತಗೊಂಡು ನಾವೇ ಬಿಲ್ಡ್ ಮಾಡಿದ್ರಾಯ್ತು. ಏನೋ ಅದಕ್ಕೆ ಒಳ್ಳೆ ಕೆಲ್ಸಕ್ಕೆ ಯಾವಾಗ್ಲೂ 108 ವಿಘ್ನ. ಒಂದಲ್ಲ ಒಂದು ಆಗ್ತಾನೆ ಇದೆ. ಮೊದಲು ದುಡ್ಡು ಅರೇಂಜ್ ಮಾಡಕ್ ಕಷ್ಟ ಆಗ್ತಿತ್ತು. ಹೇಗೋ ಅರೇಂಜ್ ಮಾಡ್ಬಿಟ್ವಿ. ಹೊಸ ಜಾಗ ತಗೊಂಡು ಕಟ್ಟೋದೆಲ್ಲ 25 ಲಕ್ಷದಲ್ಲಿ ಅಸಾಧ್ಯ. ಅದಕ್ಕೆ